ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಣ್ಣ ಅಣ್ಣ ದುರ್ಗಾ, ಏನಾಯ್ತು? ಯಾಕೆ ಗಾಬರಿ ರೋಡ್ ಬರ್ತಾ ಇದೆಯಾ? ಅಣ್ಣ ದುರ್ಗಾ. ದುರ್ಗಂಗೆ ಏನಾಯ್ತು? ಅವರು ಬಾಂಟ್ ಹೌಸ್ ಕಡೆ ಓಡೋದ್ರು. ಅಲ್ಲಿ ಬೆಂಕಿ ಹಚ್ಕೊಂಡಿದೆ. ವಾಟ್? ದುರ್ಗಾ ದುರ್ಗಾ ಶರತ್, ದುರ್ಗಾ ಬೆಂಕಿಯಲ್ಲಿ ಸಿಕ್ಕಾಕೊಂಡಿದ್ದಾಳೆ. ಅವಳ ಕಾಪಾಡಿ ಶರತ್. ಕಂದ, ಬೇಡ ಹಿತಾ. ಹಿತಾ, ನಾನು ಹೋಗ್ತೀನಿ ಅಂತ ಹೇಳಿದೆ ತಾನೆ. ನೀನ್ ಎಲ್ಲಿಗೂ ಹೋಗ್ತಾ ಇಲ್ಲ. ದುರ್ಗನ ನಾನ್ ಕಾಪಾಡ್ಕೊಂಡ್ ಬರ್ತೀನಿ. ನಿಂದ ಒಂದ್ ಹೆಜ್ಜೆ ಮುಂದೆ ಇಡಬಾರ್ದು. ಶರತ್, ನೀವ್ ಹೇಗೆ ಅಲ್ಲಿಗೆ ಹೋಗ್ತೀರಾ? ಅಷ್ಟೊಂದು ಬೆಂಕಿ ಇದೆ. ಇಟ್ಸ್ ಡೇಂಜರಸ್. ನಾನು ನಿಮ್ಮನ್ನ ಅಲ್ಲಿಗೆ ಹೋಗಕ್ ಬಿಡಲ್ಲ. ನೋ ಶರತ್, ಶರತ್, ಅಣ್ಣ ಅಣ್ಣ ಶರತ್, ಪ್ಲೀಸ್ ನನ್ನ ಮಾತು ಕೇಳಿ. ದುರ್ಗಾ, ದುರ್ಗಾ, ದುರ್ಗಾ. ಬಾಸು, ನಾನು ಇಲ್ಲಿದ್ದೀನಿ. ಬಾಸು, ದುರ್ಗಾ, ಭಯ ಪಡಬೇಡ, ಸರಿ ನಾನು ಬರ್ತೀನಿ. ಬಾಸು, ಬೇಡ. ಬಾಸು, ಬಾಸು ಬರ್ಬೇಡಿ. ಬಾಸು, ಬಾಸು ನನ್ನ ಮಾತು ಕೇಳಿ. ಹುಟ್ಬೇಡಮ್ಮ. ಈಗಾಗಲೇ ಅಪ್ಪನ ಕಳ್ಕೊಂಡಿದ್ದಾಳೆ. ಈಗ ಮತ್ತೆ ಅವಳು ನಿಮ್ಮನ್ನ ಕಳ್ಕೊಬಾರ್ದು. ನನ್ನ ಮಾತು ಕೇಳಿ. ಬಾಸು, ಬಾಸು ದಯವಿಟ್ಟು ಇಲ್ಲಿಂದ ಹೊರಡಿ. ಬಾಸು, ಬಾಸು, ಬಾಸು ನನ್ನ ಮಾತು ಕೇಳಿ. ಬಾಸು, ಬಾಸು. ಏನ್ ಮಾಡ್ತಿದ್ಯಾ ನೀನು? ಬೆಂಕಿ ಜೊತೆ ಚೆಲ್ಲಾಟ ಆಡ್ಬೇಕು ಅನ್ಕೊಂಡಿದ್ಯಾ? ಬೇಡ ಬೇಡ, ನೀನ್ ಎಲ್ಗೂ ಹೋಗೋದ್ ಬೇಡ, ಇಲ್ಲೇ ಇರು. ದುರ್ಗಾ ಮತ್ತೆ ಶರತ್ನ ನೀನೇ ಕಾಪಾಡ್ಬೇಕು. ಅವ್ರಿಗೇನು ಆಗ್ಬಾರ್ದು. ಪ್ಲೀಸ್ ನನ್ನ ಬಿಟ್ಬಿಡಿ. ನನಗೆ ಶರತ್ ಹತ್ರ ಹೋಗ್ಬೇಕು. ಓ ಮಾಯಾ, ಕಂಟ್ರೋಲ್ ಮಾಡ್ಕೋ ಪ್ಲೀಸ್. ಎಲ್ಲ ನಿನ್ನಿಂದನೇ ಆಗಿದ್ದು. ಯಾಕೆ ಶರತ್ ಮೇಲೆ ಕಳಿಸ್ದೆ? ಮಾಯಾ, ಯಾವಾಗ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ? ವಿಲ್ ಯು ಪ್ಲೀಸ್ ಸ್ಟಾಪ್? ಅವಳಿನ್ನು ಚಿಕ್ಕ ಹುಡುಗಿ, ಅವಳಿಗೆ ಏನ್ ಗೊತ್ತಾಗತ್ತೆ? ಹಿತಾ, ನೀನ್ ದೇವ್ರ ಹತ್ರ ಬೇಡ್ಕೊಬಿಟ್ಟ ಅವ್ರು ಸೇಫ್ ಆಗಿ ಬರ್ಲಿ ಅಂತ. ದುರ್ಗಾ, ಹಿತಾಗೆ ನನ್ನ ಮಾತ್ರ ಅಲ್ಲ, ನಿನ್ನ ಕಳ್ಕೊಳ್ಳೋದಕ್ಕೂ ಇಷ್ಟ ಇಲ್ಲ. ಏಯ್ ದುರ್ಗಾ, ದುರ್ಗಾ, ದುರ್ಗಾ. ಶರತ್, ಶರತ್, ನಿಮ್ಗೇನು ಆಗಿಲ್ಲ ಅಲ್ವಾ? ಅಣ್ಣ, ಓಕೆ? ದುರ್ಗಾ, ದುರ್ಗಂಗೇನಾಯ್ತು? ಸದ್ಯ ತಾಯಿ, ದುರ್ಗನ ಕಾಪಾಡ್ದೆ ನೀನು.
ಅಲ್ಲೇನು ಜಾತ್ರೆ ನಡೀತಾ ಇತ್ತಾ? ಯಾಕೆ ಹೋಗಿದ್ದೆ ಅಲ್ಲಿ? ಬಾಸು ಅದು ಶರಾಬ್, ನಿನಗೊಂದು ಸ್ವಲ್ಪನೂ ಕಾಮನ್ ಸೆನ್ಸ್ ಅನ್ನೋದಿಲ್ವಾ? ಫಸ್ಟ್ ಆಫ್ ಆಲ್ ನಮ್ಗೆ ಯಾರಿಗೂ ಹೇಳ್ದೆ ನೀ ಅಲ್ಲಿ ಹೋಗಿದ್ದೆ ತಪ್ಪು. ಹುಡುಗಾಟ ಆಡೋದಕ್ಕೂ ಒಂದು ಲಿಮಿಟ್ ಅನ್ನೋದಿರುತ್ತೆ. ತಮ್ಮ ಪ್ರಾಣದ ಜೊತೆನೆ ಆಟ ಆಡೋಷ್ಟು ಹುಡುಗಾಟ ಆಡಬಾರ್ದು. ಹೌದಮ್ಮ ದುರ್ಗಾ, ಇದ್ದಕ್ಕಿದ್ದ ಹಾಗೆ ನೀನ್ ಯಾಕೆ ಅಲ್ಲಿಗೆ ಹೋಗಿದೆ? ಅಕಸ್ಮಾತ್ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ? ಇನ್ಫ್ಯಾಕ್ಟ್ ನಮ್ಮನೆಯವ್ರು ಯಾರು ಅಲ್ಲಿಗೆ ಹೋಗೋದಕ್ಕೆ ಧೈರ್ಯ ಮಾಡಲ್ಲ. ಅಂಥದ್ರಲ್ಲಿ ನೀನು ಕ್ಷಮಿಸಿ ಮೇಡಮ್, ನಾನಾಗೆ ಅಲ್ಲಿಗೆ ಹೋಗಿರ್ಲಿಲ್ಲ. ಪುಟ್ ಮೇಡಮ್ ಮುಖ ಕಾಣಿಸ್ತಿರ್ಲಿಲ್ಲ, ಅವಳು ಅಲ್ಲಿಗೆ ಹೋಗಿದ್ದಾಳೆ ಅಂದ್ರು, ಅದಕ್ಕೆ ನಾನು ಅಲ್ಲಿಗೆ ಹೋಗಿದ್ದಷ್ಟೇ. ಹಿತ ಪುಟ, ನೀನ್ ಅಲ್ಲಿಗೆ ಹೋಗಿದ್ಯಾ? ಇಲ್ಲ ಅಪ್ಪಮ್ಮ. ದುರ್ಗಾ, ಗೀತಾ ಅಲ್ಲಿ ಹೋಗಿದ್ದಾಳೆ ಅಂತ ನಿನ್ಗೆ ಯಾರು ಹೇಳಿದ್ರು? ಸೆಕ್ಯೂರಿಟಿ ಅಣ್ಣ. ವಾಟ್? ಸೆಕ್ಯೂರಿಟಿನ? ಗೀತಾ ಅಲ್ಲಿ ಹೋಗಿಲ್ಲ ಅಂತಂದ್ರು ಅಲ್ಲಿ ಹೋಗಿದ್ದಾಳೆ ಅಂತ ಅವನು ಯಾಕೆ ಹೇಳ್ದ? ಶರತ್, ಮೇ ಬಿ ಸೆಕ್ಯೂರಿಟಿ ಕನ್ಫ್ಯೂಸ್ ಆಗಿರ್ಬೇಕು. ಬೇರೆ ಯಾವುದೋ ಮಗುನ್ ನೋಡಿ ಹಿತ ಅಂತ ಅನ್ಕೊಂಡಿರ್ತಾರೋ ಏನೋ. ನೋನೋ ಮಾಯಾ, ಹಿತ ಆಗ್ಲಿ ಬೇರೆ ಯಾರೇ ಆಗ್ಲಿ ಅಲ್ಲಿಗೆ ಹೋಗೋದಕ್ಕೆ ಹೇಗೆ ಸಾಧ್ಯ? ಅಣ್ಣ, ಇಫ್ ಇನ್ ಕೇಸ್ ಅವ್ರು ಬೈ ಮಿಸ್ಟೇಕ್ ಆಗಿ ಹೇಳಿದ್ರು ಅಂತಾನೆ ಅನ್ಕೊಳ್ಳೋಣ, ಆದ್ರೆ ಅಲ್ಲಿ ಬೆಂಕಿ ಹತ್ಕೊಳಕ್ ಹೇಗ್ ಸಾಧ್ಯ? ಹೌದು, ನನಗೂ ಅದೇ ಗೊತ್ತಾಗ್ತಿಲ್ಲ. ಇದ್ದಕ್ಕಿದ್ದಂಗೆ ಬೆಂಕಿ ಹತ್ಕೊಂತು. ನನ್ ಬಾಗ್ಲು ತೆಗಿಯಕ್ಕೆ ಎಷ್ಟೇ ಪ್ರಯತ್ನ ಪಟ್ರು ತೆಗಿಯಕ್ಕೆ ಆಗಿರ್ಲಿಲ್ಲ. ಅದೇಗ್ ಸಾಧ್ಯ ದುರ್ಗಾ? ನೀವ್ ಒಳಗ್ ಹೋದ್ಮೇಲೆ ಡೋರ್ ಜಾಮ್ ಆಗಕ್ಕೆ ಹೇಗ್ ಸಾಧ್ಯ? ಬೆಂಕಿ ಹೆಂಗ್ ಹಚ್ಕೊಂತು? ಅಥವಾ ನೀವಲ್ಲಿ ಬೇರೆ ಯಾರನ್ನಾದ್ರೂ ನೋಡಿದ್ರ? ಅಥವಾ ನಾವು ಸೆಕ್ಯೂರಿಟಿನ ಇನ್ನೊಂದ್ಸಲ? ಶಾನ್ವಿ, ಇಟ್ಸ್ ಓಕೆ. ಈಗಾಗಲೇ ಪಾಪ ದುರ್ಗಾ ಹೆದರಿದಾಳೆ. ನೀನ್ ಮತ್ತೆ ಏನೇನೋ ಕೇಳಿ ಅವಳನ್ನ ಇನ್ನಷ್ಟು ಹೆದರಿಸ್ಬೇಡ. ಸದ್ಯ ಯಾರಿಗೂ ಏನೂ ಆಗ್ಲಿಲ್ವಲ್ಲ. ದುರ್ಗಾ, ಇನ್ಯಾವತ್ತೂ ನೀನ್ ಆ ಕಡೆ ಹೋಗ್ಕೊಡ್ದು, ಅರ್ಥ ಆಯ್ತಾ? ಶರತ್, ಇವತ್ ನೀನು ಸರಿಯಾದ ಸಮಯಕ್ಕೆ ದುರ್ಗನ ಕಾಪಾಡದೆ ಹೋಗಿದ್ದಿದ್ರೆ ಅದೇನು ಅನಾಹುತ ಆಗ್ತಿತ್ತೋ ಏನೋಪ್ಪ. ಹೌದು, ನಮ್ ಶರತ್ ಇವತ್ತು ಹೀರೋ ತರ ಹೋಗಿ ನಮ್ ದುರ್ಗನ ಕಾಪಾಡಿದಾನೆ ಅಲ್ವೇ? ದುರ್ಗಾ, ನಿನಗ್ ಬುದ್ಧಿ ಬೇಡವಾ? ಅಲ್ಲಿ ಹೋಗಿದ್ಯಲ್ಲ ನೀನು. ನಿನ್ನನ್ ಕಾಪಾಡಕ್ ಹೋಗಿ ನಮ್ ಶರತ್ಗೆ ಏನಾದ್ರೂ ಆಗಿದ್ರೆ ಏನೇ ಗತಿ?